ಮಹತ್ತರವಾದ ಬದಲಾವಣೆಗಳನ್ನು ತರುತ್ತೆ, ಜೊತೆಗೆ ಆಳವಾದಂತಹ ಪರಿಣಾಮಗಳನ್ನು ಬೀರುತ್ತೆ. ಇನ್ನು ಗ್ರಹಗತಿಗಳು ಕೆಟ್ಟಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ನೆಗೆಟಿವಿಟಿ ಉಂಟಾಗುತ್ತೆ. ಈ ನೆಗೆಟಿವಿಟಿನ ತೊಡೆದು ಹಾಕುವಂತಹ ನಿಟ್ಟಿನಲ್ಲಿ ರತ್ನದ ಕಲ್ಲುಗಳು ಮಹತ್ತರವಾದಂತಹ ಬದಲಾವಣೆಗಳನ್ನು ತರುತ್ತೆ. ಹಾಗಾದ್ರೆ ಯಾವುದು ಆ ಕಲ್ಲು? ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಫಿರೋಜಾ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಟರ್ಕಾಯ್ಸ್ ಅಂದರೆ ಫಿರೋಜಾ ಸಾಕಷ್ಟು ಜನ ಕೇಳಿರ್ತಾರೆ, ನೋಡಿರ್ತಾರೆ. ತುಂಬ ಜನರಿಗೆ ಇದರ ಬೆನಿಫಿಟ್ಸ್ ಏನಿದೆ, ಏನು ಇತ್ತ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದಕ್ಕಾಗಿ ವಿಶೇಷವಾಗಿ ಮೀಸಲಿಡ್ತಾ ಇದ್ದೀವಿ. ಯಾವುದು ಈ ಸ್ಟೋನ್? ನೋಡಿ, ಟರ್ಕಾಯ್ಸ್ ಅಂದರೆ ಇದೇ ಸ್ಟೋನ್. ಇದು ಬಂದ್ಬಿಟ್ಟು ಟರ್ಕಾಯ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ನೋಡಿ, ಟರ್ಕಾಯ್ ಸ್ಟೋನ್ ಸುಮಾರು ದೇಶದಲ್ಲಿ ಸಿಗುತ್ತೆ. ಇಟ್ಸ್ ಅ ಫೇಮಸ್ ಸ್ಲೈಗಾನ್ ಇದೆ, ದ ಸ್ಟೋನ್ ಆಫ್ ಪ್ರಾಸ್ಪರಿಟಿ, ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಟೋನ್. ಏನಕ್ಕಂದರೆ ನೀವು ಎಷ್ಟೋ ಜನ ನೋಡಿರ್ತಾರೆ, ಎಷ್ಟೋ ಸೆಲೆಬ್ರಿಟೀಸ್ನು ಕೂಡ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಈ ಸ್ಟೋನ್ ಈಸ್ ಫಾರ್ ಪ್ರೊಟೆಕ್ಷನ್ ಆಫ್ ಯರ್ ಲೈಫ್. ಈ ಫುಲ್ ಭೂಮಿನಲ್ಲಿ ಬರೀ ಒಂದೇ ಒಂದು ಸ್ಟೋನ್ ಇದೆ, ಈಸ್ ಓನ್ಲಿ ಒನ್ ಸ್ಟೋನ್ ಫೇಮಸ್ ಟು ಪ್ರೊಟೆಕ್ಟ್ ಯುವರ್ ಲೈಫ್. ಒನ್ ಲೈಫ್ ಸೆಕ್ಯೂರಿಟಿ ಸ್ಟೋನ್ ಅಂತ ಹೇಳ್ತೀವಿ, ನಾವು ಲೈಫ್ ಪ್ರೊಟೆಕ್ಷನ್ ಅಂತ ಸ್ಟೋನ್ ಹೇಳ್ತೀವಿ. ನೋಡಿ, ಎಷ್ಟೋ ಜಾಗ ನೀವು ನೋಡಿರ್ತೀರಾ, ಸಲ್ಮಾನ್ ಖಾನ್ ಈ ಥರ ಬ್ರಾಸ್ಲೆಟ್ ಹಾಕೊಂಡಿದ್ದಾರೆ. ಏನಕ್ಕೆ ಹಾಕಿದ್ದಾರೆ? ಹಿ ಈಸ್ ಅ ಬಿಗ್ಗೆಸ್ಟ್ celebrity, and why he is wearing this stone? Because it's for the safety, security and protection. ನೋಡಿ, ಎಷ್ಟೋ ಇಂಟರ್ವ್ಯೂಸ್ನಲ್ಲಿ ಸಲ್ಮಾನ್ ಖಾನ್ ಹೇಳಿದ್ದಾರೆ, ಇದು ಬಂದುಬಿಟ್ಟು ಅದು 8th ಸ್ಟೋನ್, 8ನೇ ಸತಿ ಅವ್ರು ಚೇಂಜ್ ಮಾಡಿದ್ದಾರೆ. ಏನಕ್ಕೆ ಇದು ಬ್ರೇಕ್ ಆಗುತ್ತೆ ನೋಡಿ, ಇದೊಂದು ಕೀ ಪಾಯಿಂಟ್ ಹೇಳ್ತೀನಿ, ನೋಡಿ ಇಟ್ಕೊಳ್ಳಿ. ಸೊ ಯಾವಾಗ ನಿಮ್ಮ ಜೀವನದಲ್ಲಿ ಒಂದು ಅಟ್ರಾಕ್ಷನ್ ಆಗ್ತಾಯಿದೆ, ಏನೋ ಒಂದು ಅನ್ಸೇಫ್ಟಿ ಆಗ್ತಾಯಿದೆ, ಈ ಸ್ಟೋನ್ ಏನಾಗುತ್ತೆ, ತಾನೇ ತನ್ನಾಗಿ ಬ್ರೇಕ್ ಆಗಿಬಿಡುತ್ತೆ. ಏನಾದರೂ ಒಂದು ನೆಗೆಟಿವ್ ಎನರ್ಜೀಸ್ ನಿಮ್ಮ ಬಾಡಿನಲ್ಲಿ ಅಟ್ರಾಕ್ಟ್ ಆಗ್ತಾಯಿದೆ, ಏನೋ ಒಂದು ಆಕ್ಸಿಡೆಂಟ್ ಆಗ್ತಾಯಿದೆ, ಒಂದು ನೆಗೆಟಿವ್ ನಿಮ್ಮ ಬಾಡಿನಲ್ಲಿ ಆಗ್ತಾಯಿದೆ ಅಥವಾ ನಿಮ್ಮ ಲೈಫ್ನಲ್ಲಿ ಆಗ್ತಾಯಿದೆ ಅಂದರೆ, ನೀವು ಈ ಸ್ಟೋನ್ ಧರಿಸಿದ್ರಿಂದ ಈ ತಾನೇ ತನ್ನಾಗಿ ಬ್ರೇಕ್ ಆಗಿಬಿಡುತ್ತೆ. ಇದೇ ಇಷ್ಟೊಂದು ವಿಶೇಷ. ಈ ವರ್ಲ್ಡ್ ಫೇಮಸ್. ಏನಕ್ಕೆ ಎಲ್ಲರೂ ಈ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ? ಜಸ್ಟ್ ಟು ಪ್ರೊಟೆಕ್ಟ್ ದೇರ್ ಲೈಫ್ ಪ್ರೊಟೆಕ್ಷನ್ ಸ್ಟೋನ್ ಅಂತ ಹೇಳ್ತೀವಿ. ಇದು ಬಂದುಬಿಟ್ಟು ಟರ್ಕಾಯ್ಸ್ ಜೆಮ್ ಸ್ಟೋನ್. ನೋಡಿ, ಅಸ್ಟ್ರಾಲಜಿಕಲ್ ಬೆನಿಫಿಟ್ಸ್ ತುಂಬಾ ಇದೆ. ಬಟ್ ಈ ಜೆಮ್ ಸ್ಟೋನ್ ಬಂದುಬಿಟ್ಟು ಪರ್ಷಿಯನಿಂದ ಫ್ರಮ್ ದಿ ಏನ್ಷಿಯಂಟ್ ಟೈಮ್ಸಿಂದ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದೆ. ಬಿಕಾಸ್ ಟು ಅಟ್ರಾಕ್ಟ್ ಲಕ್, ಅಟ್ರಾಕ್ಟ್ಸ್ ಮನಿ, attracts good communication skills, attract good thinking skills. One of the beautiful stone ಬಂದ್ಬಿಟ್ಟು ಇದು ಟರ್ಕಾಯ್ ಸ್ಟೋನ್. ನೋಡಿ, ಎಷ್ಟೋ ಜಾಗ ಕೇಳಿರ್ತಾರೆ, ಎಲ್ಲರೂ ಜನ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಹಾಕಿದ್ದಾರೆ, ಇದರಿಂದ ಇಷ್ಟೊಂದು ತುಂಬ ಫೇಮಸ್ ಆಗಿದೆ. ಇಟ್ ಮೈ ಬಿ ಎನಿ ಅಸ್ಟ್ರಾಲಜರ್ಸ್ ಟ್ರೆಂಡಿಂಗ್ ಸ್ಟೋನ್ ನಡೀತಾ ಇರೋದು ಟರ್ಕಾಯ್ಸ್ ಜೆಮ್ ಸ್ಟೋನ್. ನೋಡಿ, ಎಷ್ಟೋ ಜನ ಹೇಳ್ತಾ ಇದ್ರಿ, ಇದು ಬಂದುಬಿಟ್ಟು ಸ್ಟೋನ್ ಆಫ್ ಪ್ರೊಟೆಕ್ಷನ್, ಸ್ಟೋನ್ ಆಫ್ ವೆಲ್ ಬೀಯಿಂಗ್, ಸ್ಟೋನ್ ಆಫ್ ಸಕ್ಸಸ್, ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನೋಡಿ, ಯಾವ ಮೈನ್ಸ್ದು, ಯಾವ ಫೇರೋಜಾ ಒರಿಜಿನಲ್ ಇದೆ ಮತ್ತು ಯಾವ ಮೈನ್ಸ್ನಲ್ಲಿ ಬರುತ್ತೆ, ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ನಾನು ನಿಮಗೆ ಹೇಳ್ತೀನಿ. ನೋಡಿ, ಫೇರೋಜಾ ಸುಮಾರು ಕಂಟ್ರೀಸ್ನಲ್ಲಿ ಸಿಗುತ್ತೆ, ಬಟ್ ಇಡೀ ಪ್ರಪಂಚದ ಹೈಯೆಸ್ಟ್ ಕ್ವಾಲಿಟಿ ಫೇರೋಜಾ ಬರೋದು ಇರಾನ್ ದೇಶದಿಂದ, ಪರ್ಷಿಯನ್ ದೇಶದಿಂದ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಫೇರೋಜಾ ಬರೋದು ಇರಾನ್ನಲ್ಲಿಯೂ ಕೂಡ 2 ಮೈನ್ಸ್ ಸಿಗುತ್ತೆ. ಅದು ಯಾವ್ದು ಅಂದರೆ ನೇಷಾಪುರಿ ಒನ್ ಮೈನ್ಸ್, ಇನ್ನೊಂದು ಬಂದುಬಿಟ್ಟು ಕಿರ್ಮಾನ್ ಮೈನ್ಸ್. ಈ 2 ಮೈನ್ಸ್ ಸಿಗುತ್ತೆ. ನೋಡಿ, ನಾನು ಪರ್ಸ್ನಲಾಗಿ ಇರಾನ್ ದೇಶನಲ್ಲಿ ವಿಸಿಟ್ ಮಾಡಿಬಿಟ್ಟು ನಾನು ರಫ್ ತೊಗೊಂಡು ಬಂದುಬಿಟ್ಟು ಇಂಡಿಯಾನಲ್ಲಿ ನಮ್ಮ ಇಂಡಿಯನ್ ಕಾರಿಗರ್ಸ್ ಕೈಯಿಂದ ನಾನು ಇದು ಬಂದುಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ತುಂಬ ವಿಶೇಷವಾದಂಥ ಸ್ಟೋನ್ ಅಂದು. ಏನಕ್ಕೆ ನಾನು ತುಂಬ ಸತಿ ಇರಾನ್ ದೇಶನಲ್ಲಿ ಹೋಗಿದ್ದೀನಿ. ಇರಾನ್ ದೇಶದಿಂದ ತಂದುಬಿಟ್ಟು ಇದೆಲ್ಲ ಸ್ಟೋನ್ನಲ್ಲಿ ಕಟ್ ಮಾಡಿಬಿಟ್ಟು ಪಾಲಿಷಿಂಗ್ ಮಾಡಿದ್ದೀವಿ. ಇದು ತುಂಬಾ ಪವರ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಸ್ಟೋನ್. ನೋಡಿ, ಸುಮಾರು ದೇಶದಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ಅಮೇರಿಕನ್ ಟರ್ಕಾಯ್ಸ್ ಸಿಗುತ್ತೆ, ಅಮೇರಿಕಾ ದೇಶದಲ್ಲೂ ಕೂಡ ಟರ್ಕಾಯ್ಸ್ ಜೆಮ್ ಸ್ಟೋನ್ ಸಿಗುತ್ತೆ, ಮತ್ತು ಆಫ್ಘಾನಿಸ್ತಾನ್ನಲ್ಲಿಯೂ ಕೂಡ ಟರ್ಕಾಯ್ಸ್ ಸಿಗುತ್ತೆ, ಮತ್ತು ಇರಾನ್ನಲ್ಲಿಯೂ ಕೂಡ ಟರ್ಕಾಯ್ಸ್ ಸಿಗುತ್ತೆ, ಇಂಡಿಯಾನಲ್ಲಿಯೂ ಕೂಡ ಟರ್ಕಾಯ್ಸ್ ಸಿಗುತ್ತೆ, ರಷ್ಯಾ ದೇಶದಲ್ಲೂ ಕೂಡ ಟರ್ಕಾಯ್ಸ್ ಸಿಗುತ್ತೆ. ಬಟ್ ತುಂಬ ನೀವು ಹೇಳ್ತೀರಾ, ಇಷ್ಟೆಲ್ಲ ದೇಶದಲ್ಲಿ ಸಿಗುತ್ತೆ. ವರ್ಲ್ಡ್ಸ್ ಬೆಸ್ಟ್ ಟರ್ಕಾಯ್ಸ್ ಯಾವುದು ಅಂದರೆ ಅದು ಬಂದುಬಿಟ್ಟು ಇರಾನ್ ದೇಶದ ಟರ್ಕಾಯ್ಸ್. ಇರಾನ್ ಫೇರೋಜಾ ಬಂದುಬಿಟ್ಟು ಒನ್ ಆಫ್ ದಿ ಬ್ಯೂಟಿಫುಲ್. ಟರ್ಕಾಯ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಫೇರೋಜಾ ಅಂದರೆ ಪರ್ಷಿಯನ್ ವರ್ಡ್, ಇಂಗ್ಲೀಷ್ ವರ್ಡ್, ಪರ್ಷಿಯನ್ ವರ್ಡ್, ಉರ್ದು ವರ್ಡ್ ಮತ್ತು ಹಿಂದಿನಲ್ಲಿ ಈ 3 ಭಾಷೆನಲ್ಲೂ ಕೂಡ ಫೇರೋಜಾ ಸ್ಟೋನ್ ಅಂತ ನಾವು ಕರಿತೀವಿ.